ಮುಖ್ಯಮಂತ್ರಿ ಸ್ಥಾನ ದಲಿತರಿಗೆ ಕೊಡಲೇಬೇಕು. ಮುಖ್ಯಮಂತ್ರಿ ಸ್ಥಾನ ದಲಿತರಿಗೆ ಕೊಡಲೇಬೇಕು. ಮುಖ್ಯಮಂತ್ರಿ ಸ್ಥಾನ ದಲಿತರಿಗೆ ಕೊಡಲೇಬೇಕು. ಸಿಎಂ ಮಾಡಿ ಸಿಎಂ ಮಾಡಿ ದಲಿತರನ್ನ ಸಿಎಂ ಮಾಡಿ. ಸಿಎಂ ಮಾಡಿ ಸಿಎಂ ಮಾಡಿ ದಲಿತರನ್ನ ಸಿಎಂ ಮಾಡಿ. ನೀವು ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಏನು ರಾಜ್ಯದಲ್ಲಿ ಕಿತ್ತಾಡ್ತಾ ಇದ್ದೀರಾ ನೋಡಿದ್ರೆ, ಮೀಟಿಂಗ್ಗಳು, ಧರಣಿ, ಹೋರಾಟಗಳು ನಡೆಸ್ತಾ ಇದ್ದೀರಾ. ಏನು ನಮಗಿಂತ ಜಾಸ್ತಿ ಇದ್ದೀರಾ ನೀವು? ನಮಗಿಂತ ಜಾಸ್ತಿ ಇದ್ದೀರಾ? ನಾವು ಲೆಫ್ಟ್ ರೈಟ್ ಅಂತ ಹೇಳ್ತಾ ಇಲ್ಲ. ದಲಿತರಿಗೆ ಮುಖ್ಯಮಂತ್ರಿ ನೆಟ್ಟಿಗೆ ಹೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಯಡಿಯೂರಪ್ಪ ಆಗ್ಬೋದು, ಮಾನ್ಯ ದೇವೇಗೌಡ ಸಾಹೇಬರು, ಕುಮಾರಸ್ವಾಮಿ ಆಗ್ಬೋದು, ಎಲ್ರಿಗೂ ಹೇಳ್ತಾ ಇದ್ದೀನಿ. ನೀವು ಕಿತ್ತಾಡ್ತೀರಾ. ನಾವು 75-80% ನಾವೇ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರೋಕ್ಕೆ ಕಾರಣ ಮುಖ್ಯವಾಗಿ ಕಾಂಗ್ರೆಸ್ಗೆ ಅಧಿಕಾರ ಬರೋಕ್ಕೆ ಕಾರಣ ದಲಿತರು. ನಿಮ್ಗೇನಾದರೂ ಕಾಳಂಜಿ ಇದ್ದರೆ, ನೀವು ಸಂವಿಧಾನ ಗೌರವ ಕೊಟ್ಟರೆ, ನೀವು ಮೈನಾರಿಟಿ, ನಾವು ದಲಿತರ ಪರ ಅಂತ ಯಾವತ್ತೂ ಮೀಟಿಂಗಲ್ಲಿ ಹೊಡಿತಾ ಇರ್ತೀರಲ್ಲ, ಇವತ್ತೇನಾದರೂ ನಿಮಗೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಹೇಳ್ತೀವಿ. ಯಾಕೆ ಕೊಡಬಾರ್ದು? ನೀವು ದಲಿತರ ಮುಖ್ಯಮಂತ್ರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ನೀವೇ ಕಿತ್ತಾಡ್ತಾ ಇದ್ರಿ. ಯಾರು ಒಪ್ಪನ್ಸತ್ತು ಅಂಬೇಡ್ಕರ್ ಸಂವಿಧಾನ ನಮಗಿಂತ ನಿಮಗೆ ಜಾಸ್ತಿ ಯೂಸ್ ಆಗಿಬಿಟ್ಟಿದೆ. ಸಾವಿರಾರು ಕೋಟಿಗಳು ಒಡೆಯರು, ಸಾವಿರಾರು ಎಕರೆ ಭೂಮಿ ನೀವೇ ಕಬಳಿಕೆ ಮಾಡಿದ್ದೀರಾ. CMನಿಂದ PM ನೀವೇ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ 2.5 ವರ್ಷ ಅವಧಿಯಲ್ಲಿ ನಮ್ಮ ದಲಿತರಿಗೆ ಟಚಬಲ್ ಬೇಡ, ಅನ್ಟಚಬಲ್ ನಾವೇ ಜಾಸ್ತಿ ಇರೋದು ವೋಟರ್ಸ್. ನಮಗೆ ದಯವಿಟ್ಟು ಎಲ್ಲ ಸಂಘಟನೆಯಿಂದ ರಾಜ್ಯದಂತ ಒತ್ತಾಯ ಮಾಡ್ತಾ ಇದ್ದೀವಿ. ದಲಿತರಿಗೆ ದಲಿತ ಮುಖ್ಯಮಂತ್ರಿ ಮಾಡಲೇಬೇಕಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಜೈ ಭೀಮ್. ಆತ್ಮೀಯ ಬಂಧುಗಳೇ, ಏನಿವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಪೋಟಿ ನಡೀತಾ ಇದೆ, ಇವತ್ತು ಪ್ರತಿ ಒಬ್ಬರ ಬಾಯಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಸಿಗತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಆದರೆ ಇವತ್ತಿನ ಪರಿಸ್ಥಿತಿಗೆ ಯಾರಿಗೆ ಸಿಗತ್ತೆ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ನಾವು ಸುಮಾರು ಸ್ವತಂತ್ರ ಬಂದಾಗಿಂದ 1947ರಿಂದ 2025ರವರೆಗೂ ಕೂಡ ನಾವು ಒಬ್ಬ ದಲಿತ CMನ ಮಾಡಲಿಕ್ಕೆ ನಾವು ಪ್ರತಿದಿನ ಪ್ರತಿ ಕ್ಷಣ ನಾವು ಧ್ವನಿ ಎತ್ತಾನೆ ಬರ್ತಾ ಇದ್ದೀವಿ ದಲಿತ ಸಂಘಟನೆಗಳು. ಆದರೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂದರೆ, ಈ ಪಕ್ಷಗಳಲ್ಲಿ ರಾಜಕೀಯ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಈ ಪಕ್ಷಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ದಲಿತರೇನಿದ್ದಾರೆ, ಏನು SC ಮೋರ್ಚಾ ಇರ್ಬೋದು, ಈ ಕಡೆ SC ಘಟಕ ಅಂತ ಏನು ಘಟಕಗಳು ಮಾಡಿಕೊಂಡು ಆ ಪಕ್ಷಕ್ಕಾಗಿ ಗುಲಾಮತನ ಮಾಡ್ತಾ ಇದ್ದೀರಲ್ಲ, ಇವರಿಂದ ಇವತ್ತು ಈ ರಾಜ್ಯದಲ್ಲಿ ಒಬ್ಬ SC ಮುಖ್ಯಮಂತ್ರಿಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಇವರು ಈ ರಾಜಕೀಯ ನಾಯಕರ ಒಂದು ಗುಲಾಮತನ ಮಾಡಿಕೊಂಡು, ಅವರು ಬೂಟು ನಕ್ಕುವಂಥ ಕೆಲಸ ಮಾಡಿಕೊಂಡು ಇವತ್ತು ದಲಿತ CMನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ, ದಲಿತರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಈ ಪಕ್ಷಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, SC ಏನು ಪರಿಶಿಷ್ಟ ಜಾತಿ ಘಟಕಗಳಲ್ಲಿ, SC ಮೋರ್ಚಾ, ಯುವ ಮೋರ್ಚಾ ಅಂತ ಇರ್ಬೋದು, ಏನೇ ಇರ್ಬೋದು, ಈ SC ವಿಂಗ್ಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಇವರು ಫಸ್ಟ್ ಬುದ್ಧಿ ಕಲಿಬೇಕು. ಇವರು ಕರೆಕ್ಟಾಗಿ ಆ ಪಕ್ಷದ ಒಂದು ಏನು ಅಧ್ಯಕ್ಷರನ್ನು, ಆ ಪಕ್ಷದ ವರಿಷ್ಠರನ್ನು ಇವರು ಕರೆಕ್ಟಾಗಿ ಕ್ಲಾಸ್ ತಗೊಂಡ್ರೆ ಈಗ ಇಷ್ಟೊತ್ತಿಗೆ ಯಾವಾಗಲೂ ಮುಖ್ಯಮಂತ್ರಿಗಳಾಗ್ತಾ ಇದ್ರು. ಆದರೆ ಇವರು ಎಲ್ಲೋ ಒಂದು ಕಡೆ ಇವರಿಗೆ ಬರುವಂಥ ಒಂದು ಲಾಭಕ್ಕೋಸ್ಕರ ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಸ್ಥಾನವನ್ನು ಕೇವಲ ಒಂದು ಪ್ರಚಾರಕ್ಕೆ, ಒಂದು ಏನು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮಾತ್ರ ಇವರು ಬಳಸ್ಕೊಳ್ತಾ ಇರೋವಂಥದ್ದು ಇವತ್ತು ಸಾಬೀತಾಗ್ತಾ ಇದೆ. ಯಾಕಂತಂದರೆ ನೋಡಿ, ಈಗ ದಲಿತ ಮುಖ್ಯಮಂತ್ರಿ ರೇಸಲ್ಲಿರುವಂಥವರಲ್ಲಿ ರಾಜ್ಯದಲ್ಲಿ ಹೈಯೆಸ್ಟ್ ಆಗಿ ಕಾಣ್ತಾ ಇರೋರು ಇಬ್ಬರೇ, ಒಬ್ಬರು ಸಿದ್ದರಾಮಯ್ಯ, ಇನ್ನೊಬ್ಬರು DK ಶಿವಕುಮಾರ್. ಇವ್ರಿಗಿಂತ ಹಿರಿಯರಿಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಇವ್ರಿಗಿಂತ ಹಿರಿಯರು, ಪರಮೇಶ್ವರ್ ಇವ್ರಿಗಿಂತ ಹಿರಿಯರು, ಮಹದೇವಪ್ಪ ಇವ್ರಿಗಿಂತ ಹಿರಿಯರು, KH ಮುನಿಯಪ್ಪ ಇದ್ದಾರೆ. ಇನ್ನೂ ಹಲವಾರು ಜನ ದಲಿತ ಏನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂಥ ಎಷ್ಟೋ ಜನ ಲೀಡರ್ಗಳಿದ್ದಾರೆ. ಬರೀ ಕಾಂಗ್ರೆಸ್ ಪಕ್ಷನೇ ಅಲ್ಲ, ಯಾವ ಪಕ್ಷವೂ ಕೂಡ ಇವತ್ತು ದಲಿತ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಆದ್ದರಿಂದ ನೀವು ಇದೇ ರೀತಿ ಮುಂದುವರ್ಕೊಂಡು ಹೋಗಿದ್ದೀರಂತಂದರೆ ನಾವು ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಒಂದು ತಾಕತ್ತೇನು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗತ್ತೆ. ಯಾಕಂತಂದರೆ ಈಗಾಗಲೇ ನಿಮಗೆ ದಲಿತರ ತಾಕತ್ತೇನು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಹೆಂಗೆ ಅಂತಂದರೆ, ಈಗ ಏನು ಕಾಂಗ್ರೆಸ್ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇದೆ, ಈ ಆಳ್ವಿಕೆ ದಲಿತರಿಂದ ಅವ್ರಿಗೆ ಸಿಕ್ಕಂಥ ಒಂದು ಭಿಕ್ಷೆ. ದಲಿತರು ಮನಸ್ಸು ಮಾಡಿಲ್ಲ ಅಂತಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅನ್ನೋದು ಇಡೀ ರಾಜ್ಯಾದ್ಯಂತ ಸಾಬೀತಾಗಿರುವಂಥ ವಿಷಯ. ಆದ್ದರಿಂದ ದಯವಿಟ್ಟು ನಾವು ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ,
ಅಸ್ಪೃಶ್ಯರು ಅಂದರೆ ಟಚಬಲ್ಸ್ ಅಲ್ಲ, ಅನ್ಟಚಬಲ್ಸ್ಗೆ CM ಸ್ಥಾನವನ್ನು ಕೊಡಬೇಕನ್ನೋದು ನಮ್ಮ ಒಂದು ಹಕ್ಕಾಗಿದೆ. ಯಾಕಂತಂದರೆ ಇವತ್ತು ದಲಿತರಿಗೆ CM ಪಟ್ಟ ಕೊಡೋಂತಂದರೆ ಇವರಲ್ಲಿ ಒಂದು ಮಾತಿದೆ ನಮ್ಮಲ್ಲಿ, ನಮ್ಮ ತಾಲೂಕಲ್ಲಿ ತಗೊಂಡ್ರು ಕೂಡ ಟಚಬಲ್ಸ್ನ ಒಳಗೆ ಸೇರಿಸ್ಕೊಳ್ತಾರೆ, ಅನ್ಟಚಬಲ್ಸ್ನ ಒಳಗೆ ಸೇರಿಸ್ಕೊಳ್ಳಲ್ಲ. ಸೊ ನೀವು ನಿಜವಾಗ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ನಿಜವಾಗ್ಲೂ ಕೂಡ ದಲಿತ ಪರವಾಗಿದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನಾ ಸಿದ್ಧಾಂತಗಳಲ್ಲಿ ನೀವು ಮುಂದುವರಿತಾ ಇದ್ದರೆ, ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇರೋದಾದರೆ, ಅದರಲ್ಲೂ ನಿಮ್ಮ ಏನು ಕೇಂದ್ರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಸಂವಿಧಾನ ಯಾವತ್ತೂ ಕೈಯಲ್ಲಿ ಹಿಡ್ಕೊಂಡು ಸುತ್ತಾಡ್ತಾ ಇರ್ತಾರೆ. ನಾವು ಸಂವಿಧಾನ ಪರ ಅಂತ ಸಂವಿಧಾನದಲ್ಲಿ ಹೇಳ್ತಾರೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ. ಆದರೆ ವಿ ದಿ ಪೀಪಲ್ ಆಫ್ ಇಂಡಿಯಾದಲ್ಲಿ ಇವತ್ತು ದಲಿತರಿಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾದಲ್ಲಿ ಇವತ್ತು ದಲಿತರು ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರಿಂದ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಒಂದಷ್ಟು ನೈತಿಕತೆ ಇದ್ದರೆ, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಒಂದಷ್ಟು ದಲಿತರ ಮೇಲೆ ಪ್ರೀತಿ ಇದ್ದರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ದಲಿತ ಪರ ಇದ್ದರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ಸಂವಿಧಾನ ಪರ ಇದ್ದರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರ ಇದ್ದರೆ ಮುಖ್ಯಮಂತ್ರಿ ಸ್ಥಾನವನ್ನು ದಲಿತರಿಗೆ ಕೊಡಿ. ಅದರಲ್ಲೂ ನಮ್ಮ APL ಅಣ್ಣ ಹೇಳ್ದಂಗೆ ಅಸ್ಪೃಶ್ಯರಿಗೆ ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಆಗ್ತಾ ಇದೆ. ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಏನು ಧೋರಣೆ ತೋರದೆ ಅಸ್ಪೃಶ್ಯರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಈಗಾಗಲೇ ಯಾಕಂತಂದರೆ ರಾಜ್ಯದಲ್ಲಿ ಇಷ್ಟು ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಡು ಬಂದಿರೋದ್ರಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಕೂಡ ಇಲ್ಲ. ಹೆಚ್ಚಿನದಾಗಿ ಬ್ರಾಹ್ಮಣರು, ಲಿಂಗಾಯತರೇ ಈ ರಾಜ್ಯವನ್ನು ಆಳ್ವಿಕೆ ಮಾಡ್ಕೊ ಬರ್ತಾ ಇದ್ದಾರೆ. ನಂತರ ಸ್ಥಾನದಲ್ಲಿ ಒಕ್ಕಲಿಗರಿದ್ದಾರೆ, ಈಗ ನಂತರ ಕುರುಬರಿದ್ದಾರೆ. ಆದರೆ ದಲಿತರಿಗೆ ಒಂದೇ ಒಂದು ಅವಕಾಶ ಇಲ್ಲ. ಕೇವಲ ನಮಗೆ ಒಂದು ಸೊಬಗಿನ ಮಾತುಗಳನ್ನು ಹೇಳಿ ನಮ್ಮನ್ನೇ ಏನು ನುಗ್ಗೆ ಮರ ಹಚ್ಚುವಂಥ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಹೊರತು ನಮಗೆ ಸಿಗಬೇಕಾಗಿರೋ ಸ್ಥಾನಮಾನಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ಈ ಕಡೆ ಈ ಮನುವಾದಿ ಸಂವಿಧಾನ ವಿರೋಧಿ ಆದಂಥ BJP ಸರ್ಕಾರದವರು ಕೂಡ ಕೊಡಲಿಲ್ಲ. ಆದ್ದರಿಂದ ನಮ್ಮ ಒತ್ತಾಯ ಇಷ್ಟೇನೆ, ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಅಷ್ಟೇ ನಮ್ಮ ಒತ್ತಾಯ ಆಗಿದೆ. ದಯವಿಟ್ಟು ಈ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಹಲವಾರು ದಲಿತ ಸಂಘಟನೆಗಳು ಈ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ನಮ್ಮೆಲ್ಲರ ಒಂದು ಒತ್ತಾಯವನ್ನು ತಾವು ಕೂಡ ಕೇಳಿಸ್ಕೊಂಡು ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕನ್ನೋದು ನಮ್ಮೆಲ್ಲರ ಕೂಡ ಆಸೆ ಆಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಸಂವಿಧಾನ. ಆತ್ಮೀಯ ಬಂಧುಗಳೇ, ಇವತ್ತು KGFನ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಲ್ಲಿ ನಾವು ದಲಿತ ಸಂಘಟನೆಗಳ ಮುಖಂಡರುಗಳು ಸೇರಿದ್ದೀವಿ. ಇದರ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಿಮಗೆಲ್ಲ ಕೂಡ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗೊತ್ತಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದು 75 ವರ್ಷಗಳು ಕಳೆದರೂ ಕೂಡ ಇದುವರೆಗೂ ಯಾರೇ ದಲಿತ ಮುಖ್ಯಮಂತ್ರಿಗಳನ್ನು ಮಾಡೋಕ್ಕೆ ಯಾವುದೇ ಪಕ್ಷಕ್ಕೂ, ಅದು ಕಾಂಗ್ರೆಸ್, JDS, BJP ಯಾವುದೇ ಪಕ್ಷಕ್ಕೂ ಕೂಡ ಮನಸ್ಸು ಇಲ್ಲ. ದಲಿತರ ಓಟು ಮಾತ್ರ ಇವ್ರಿಗೆ ಬೇಕು, ಆದರೆ ದಲಿತ ಮುಖ್ಯಮಂತ್ರಿಗಳು ಇವ್ರಿಗೆ ಬೇಕಾಗಿಲ್ಲ. ಇದರ ಉದ್ದೇಶ ಇದೆ, ನೆಪಕ್ಕಾಗಿ ಈ ದೇಶದಲ್ಲಿ ನಾವು ಜಾತಿವಾದಿಗಳಲ್ಲ, ಅಸ್ಪೃಶ್ಯತೆಯನ್ನು ನಾವು ನೋಡ್ತಾ ಇಲ್ಲ, ನಾವು ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬದುಕಬೇಕು ಅಂತ ಬರೀ ಭಾಷಣಗಳನ್ನು ಮಾಡ್ತಾರೆ ಹೊರತು ಪ್ರಾಕ್ಟಿಕಲ್ ಆಗಿ ಯಾವುದೇ ಪಕ್ಷಕ್ಕೂ ಕೂಡ ದಲಿತರಿಗೆ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ಮನಸ್ಸು ಇಲ್ಲವೇ ಇಲ್ಲ. ವಿಶೇಷವಾಗಿ ಇವತ್ತಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದರೂ ಕೂಡ ಅವರು ಅಸ್ಪೃಶ್ಯರಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಸಂವಿಧಾನ ಬಾಬಾ ಸಾಹೇಬರು ಕೊಡುವಾಗ ಅವ್ರು ಹೇಳಿದ ಮಾತು ಇದು, ಈ ದೇಶದಲ್ಲಿ ಎಲ್ಲರೂ ಕೂಡ ಸಮಾನರಾಗಿರಬೇಕು, ಸಮಾನತೆ ಇರಬೇಕು, ಈ ದೇಶದಲ್ಲಿ ಎಲ್ಲರೂ ಕೂಡ ಅಧಿಕಾರವನ್ನು ಹಂಚ್ಕೋಬೇಕು, ಕಿತ್ತು ತಿಂತಕ್ಕಂಥ ಪದ್ಧತಿ ದೇಶದಲ್ಲಿ ಇರಬಾರ್ದು, ಹಂಚಿಕೊಂಡು ತಿಂತಕ್ಕಂಥ ಪದ್ಧತಿ ಬರಬೇಕಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು, ಅವರ ಉದ್ದೇಶ ಕೂಡ. ಹಂಗಾಗಿ ಎಲ್ಲರೂ ಕೂಡ ಈ ದೇಶದಲ್ಲಿ ಅಧಿಕಾರ ಹಂಚ್ಕೋಬೇಕಂತಕ್ಕಂಥ ಒಂದು ಪದ್ಧತಿ ಇದ್ದರೂ ಕೂಡ ಬರೀ ಮಿನಿಸ್ಟರ್ ಲೆವೆಲಲ್ಲಿ ಮಾತ್ರ ಈ ಮೀಸಲಾತಿ ಇದೆಯೋ ಹೊರತು ಮುಖ್ಯಮಂತ್ರಿ ವಿಚಾರದಲ್ಲಿ ಏನೋ ಇದುವರೆಗೂ ಕೂಡ ನಮ್ಮ ಆಸೆಗಳನ್ನು ಈಡೇರಿಸೋಕ್ಕೆ ಯಾವುದೇ ಪಕ್ಷಕ್ಕೆ ಆಸೆ ಇಲ್ಲ, ಉದ್ದೇಶ ಇಲ್ಲ, ಮನಸ್ಸು ಇಲ್ಲ. ಅದೇನೋ ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ, ಬಾಯಲ್ಲಿ ಬೆಳ್ಳ ಎದೆಯಲ್ಲಿ ಕತ್ತರಿ ಅಂತ. ಅದು ನಿಜ. ಇಲ್ಲಿ ಇರ್ತಕ್ಕಂಥ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ರಾಜಕೀಯ ಪಕ್ಷಗಳು ಕೂಡ ಎಲ್ಲರೂ ಕೂಡ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿಯನ್ನು ಇಟ್ಕೊಂಡು ಇರ್ತಕ್ಕಂಥ ಪಕ್ಷಗಳೇ ಇದೆ.
ಈವನ್ ಈ ದೇಶದಲ್ಲಿ ಸೋಷಲಿಸಂ ಮಾತನಾಡ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷದಲ್ಲಿ ಕೂಡ ಅವರು ಆಡಳಿತ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲಿ ಕೂಡ ಇಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನು ಮಾಡ್ತಕ್ಕಂಥ ಮನಸ್ಸು ಅವರು ಕೂಡ ಇಲ್ಲ. ಈ ದೇಶದಲ್ಲಿ ಯಾವತ್ತೂ ಕೂಡ ದಲಿತರು ಪಕ್ಕಕ್ಕೆ ತಲ್ಲಿನೇ ಮನುವಾದ ಈ ದೇಶದಲ್ಲಿ ಆಡಳಿತ ಮಾಡಬಾರ್ದಂತೇಳಿ ಸಂವಿಧಾನ ಹೇಳಿದ್ರು ಕೂಡ ಮನುವಾದಿಗಳ ಅಧಿಕಾರದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ಈ ವಿಚಾರ ರುಜುವು ಮಾಡ್ತಾ ಇದೆ. ಹಂಗಾಗಿ ಬಂಧುಗಳೇ, ಈ ನಾವು ನಮ್ಮ ನೋವು ಇವತ್ತಿನ ದಿನ ಈ ರಾಜ್ಯದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಏನು ಈ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕರಲ್ಲಿ ಒಂದು ಭಾಗ ಇರತಕ್ಕಂಥ ದಲಿತರಿಗೆ, ವಿಶೇಷವಾಗಿ ಅಸ್ಪೃಶ್ಯರಿಗೆ ಅಧಿಕಾರವನ್ನು ಕೊಡಬೇಕು. ಈ ಅಸ್ಪೃಶ್ಯರಿಗೆ ಅಧಿಕಾರ ಕೊಡ್ತಕ್ಕಂಥ ವಿಚಾರದಲ್ಲಿ ಬೇರೆ ಸಮುದಾಯದವರು ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತು, ಇವ್ರಿಗೆ ಅಧಿಕಾರ ಎಡಗೈ ಕೊಡೋದಾ ಬಲಗೈ ಕೊಡೋದಾ ಅಂತ. ಎಡಗೈಗೂ ಕೊಡೋಕೆ ನಾವು ಕೇಳ್ತಾ ಇಲ್ಲ, ಬಲಗೈಗೂ ಕೇಳ್ತಾ ಇಲ್ಲ. ನಾವು ಅಸ್ಪೃಶ್ಯರಿಗೆ ಅಧಿಕಾರ ಬೇಕಂತ ಹೇಳ್ತಾ ಇದ್ದೀವಿ, ಅಸ್ಪೃಶ್ಯರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕಂತ ಇದ್ದೀವಿ. ಇಲ್ಲದೋದ್ರೆ ಈ ದೇಶದಲ್ಲಿ ದಲಿತರೆಲ್ಲ ಕೂಡ BJPನ ಅಧಿಕಾರಕ್ಕೆ ಬರಕ್ಕೆ ಬಿಡಲ್ಲ, ಕಾಂಗ್ರೆಸ್ಸನ್ನು ಕೂಡ ಅಧಿಕಾರಕ್ಕೆ ಬರಕ್ಕೆ ಬಿಡಲ್ಲ ಅಂತಕ್ಕಂಥದ್ದನ್ನ ಎಚ್ಚರಿಕೆಯಿಂದ ನಾವು ಹೇಳ್ತಾ ಇದ್ದೀವಿ. ಅಂದ್ಕೋಬಹುದು, ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ನನ್ನ ಜನ ಅಧಿಕಾರದಲ್ಲಿ ಕೂತು ಆಡಳಿತ ಮಾಡಬೇಕಂತೇಳಿ ಕನಸು ಕಂಡ್ರು. ಆ ಕನಸು ಬರೀ ಮಂತ್ರಿಗಳ ಸ್ಥಾನಕ್ಕೆ ಮಾತ್ರ ಇದೆಯೇ ಹೊರತು ಮುಖ್ಯಮಂತ್ರಿ ಸ್ಥಾನಕ್ಕಿಲ್ಲ. ಇದನ್ನ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳು, ಏನು ರಾಜ್ಯಾಧ್ಯಕ್ಷರುಗಳು ಇರ್ತಾರೆ, ಸಂಚಾಲಕರುಗಳು ಇರ್ತಾರೆ, ದಲಿತ ಸಂಘಟನೆಗಳ ಲೀಡರ್ಗಳು ಇರ್ತಾರೆ, ಅವರು ಅರ್ಥ ಮಾಡ್ಕೋಬೇಕು. ಕೆಲವು ದಲಿತ ಸಂಘಟನೆಗಳು BJP ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಕೆಲವು ದಲಿತ ಸಂಘಟನೆಗಳು ಕಾಂಗ್ರೆಸ್ಗೆ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ನೀವೆಲ್ಲ ಒಂದಾಗಬೇಕು. KGF ದಲಿತ ಸಂಘಟನೆಗಳ ಒಂದು ಒತ್ತಾಯ ಇದೆ, ನಾವು ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥದ್ದನ್ನ BJP ಮತ್ತು ಕಾಂಗ್ರೆಸ್ ಅನ್ನ ಒತ್ತಾಯ ಮಾಡೋಕ್ಕಿಂತ ನಮ್ಮ ಉದ್ದೇಶ ದಲಿತ ಮುಖಂಡರುಗಳು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು, ನೀವು ದೊಡ್ಡ ಮನಸ್ಸು ಮಾಡಬೇಕು. ನೀವು ಅಧಿಕಾರಕ್ಕಾಗಿ ನನಗೆ MLC ಸೀಟ್ ಸಿಕ್ಬಿಡ್ತದೆ, ಮತ್ತೆ ಇನ್ನೊಂದು ಈ ಚೇರ್ಮನ್ ಬೋರ್ಡ್ಗಳು ಏನು ನಿಗಮಗಳಲ್ಲಿ ಅಧಿಕಾರ ಸಿಕ್ಬಿಡ್ತದಂತೇಳಿ ನೀವು ಒಬ್ಬೊಬ್ಬರು ಒಂದೊಂದು ಪಕ್ಷದ ಹಿಂದೆ ಹೋಗ್ತಾ ಇದ್ದೀರಿ. ಇದನ್ನ ಕೈ ಬಿಡಬೇಕು. ನಾವೇ ಸ್ವತಃ ಚುನಾವಣೆಯಲ್ಲಿ ನಿಂತು ಈ BJP, ಕಾಂಗ್ರೆಸ್, JDS ಮುಂತಾದ ಪಕ್ಷಗಳಿಗೆ ಪಾಠವನ್ನು ಕಳಿಸ್ಬೇಕು. ಇದೇ ನಮ್ಮ ಉದ್ದೇಶವಾಗಿದ್ದರೆ ನಾಳೆ ಎಲ್ಲ ಪಕ್ಷಗಳು ನಮ್ಮನ್ನು ಹುಡ್ಕೋ ಬರ್ತಾರೆ. ನಾವು ಒಂದು ಸಾರಿ ಚುನಾವಣೆಯಲ್ಲಿ ಎಲ್ಲ ದಲಿತ ಮುಖಂಡರುಗಳು ಒಂದು ಸೇರಿ ನಾವು ನಮಗಂತ ಇರ್ತಕ್ಕಂಥ ಅಂಬೇಡ್ಕರ್ ನೀಲ ಜೆಂಡವನ್ನು ಹಿಡ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾಗವಹಿಸಬೇಕು. ಅದು 1000 ಓಟ್ ತಗೊಳ್ತೀವೋ 10,000 ಓಟ್ ತಗೊಳ್ತೀವೋ, ನಮ್ಮ ಕೆಪಾಸಿಟಿಯನ್ನು ಒಂದ್ಸರಿ ತೋರಿಸಿದ್ರೆ ಇದು BJPಗೆ, ಕಾಂಗ್ರೆಸ್ಗೆ ಬುದ್ಧಿ ಹೇಳ್ಕೊಟ್ಟಂಗಾಗತ್ತೆ. ಹಂಗಾಗಿ ನಾನು ಈ ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಒತ್ತಾಯ ಮಾಡೋಕ್ಕಿಂತ ನಾನು ನಮ್ಮ ದಲಿತ ಮುಖಂಡರುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಒಗ್ಗೂಡಿಸಿ ಒಂದಾಗಿ, BJPನೂ ಬೇಡ ನಮಗೆ, ಕಾಂಗ್ರೆಸ್ಸೂ ಬೇಡ, JDSನೂ ಬೇಡ, ನಮಗೆ ಅಂತ ಜನ ಇದ್ದಾರೆ. ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ, ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅರಿವು ನಮ್ಮಲ್ಲಿ ಇದೆ. ಇದನ್ನು ನಾವು ಬಳಸಿ ನಮ್ಮ ಜನರೆಲ್ಲ ಒಗ್ಗೂಡಿಸಿ ನಾವು ಮುಂದಿನ ಚುನಾವಣೆಗಳಲ್ಲಿ ನಿಂತ್ಕೊಂಡು ಎಲೆಕ್ಷನಲ್ಲಿ ನಿಂತು ಈ ಎರಡು ಪಕ್ಷಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ BJP ಪಕ್ಷಗಳಿಗೆ ಪಾಠವನ್ನು ಕಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೀಬೇಕು. ಖಂಡಿತ ಕಾಂಗ್ರೆಸ್ ಪಕ್ಷ ದಲಿತರಿಗಾಗಿರ್ತಕ್ಕಂಥ ಪಕ್ಷ, ಕಾಂಗ್ರೆಸ್ ಪಕ್ಷ ಏನು ಮೈನಾರಿಟಿಗೆ ಇರ್ತಕ್ಕಂಥ ಪಕ್ಷ, ಬಡವರಿಗೆ ಇರ್ತಕ್ಕಂಥ ಪಕ್ಷ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ನವರು ಯೋಚನೆ ಮಾಡಬೇಕು. ಇನ್ನು ಇರ್ತಕ್ಕಂಥದ್ದು 2.5 ವರ್ಷ ಮಾತ್ರನೇ. ಈ 2.5 ವರ್ಷದಲ್ಲಿ ನೀವು ಈ ದೇಶದಲ್ಲಿ ದಲಿತರ ಓಟು, ಅಲ್ಪಸಂಖ್ಯಾತರ ಓಟು ಬೇಕಂತ ಹೇಳಿದ್ರೆ ದಯವಿಟ್ಟು ಈ ಬಾರಿ ನಿಜವಾದ ಅಸ್ಪೃಶ್ಯರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ನಿಜವಾದ ಅಸ್ಪೃಶ್ಯರಿಗೆ ನೀವು ಖರ್ಗೆ ಸಾಹೇಬ್ರು ಕೊಡ್ತಿರೋ, KH ಮುನಿಯಪ್ಪನವ್ರಿಗೆ ಕೊಡ್ತಿರೋ, ಯಾರು ಕೊಡ್ತಿರೋ ಅದೆಲ್ಲ ನಮ್ಮ ಉದ್ದೇಶ. ನಮಗೆ ಅಸ್ಪೃಶ್ಯರಿಗೆ, ದಲಿತರಿಗೆ, ಈ ದೇಶದ ಶೋಷಿತ ವರ್ಗಕ್ಕೆ ಸೇರಿದ ದಲಿತ ಮುಖ್ಯಮಂತ್ರಿ ಮಾಡಲೇಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ KGF ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಬುದ್ಧ ಭಾರತ್. ಜೈ ಭೀಮ್ ಬಂಧುಗಳೇ, ಇವತ್ತೇನಂದರೆ ಇಲ್ಲಿ ಸೇರಿರೋ ಉದ್ದೇಶ ನಮ್ಮ ಮುಖಂಡರುಗಳೆಲ್ಲರೂ ಈಗ ಮುಖ್ಯಮಂತ್ರಿ ಯಾರೇ
ನಮ್ಮ ದಲಿತರಿಗೆ ಕೊಡಬೇಕಂತ ಒತ್ತಾಯಿಸಿ ಈ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕಂತ ನಾವು ನಮ್ಮ ಸಂಘಟನೆಗಳೆಲ್ಲ ಪರವಾಗಿ ನಾವು ಕೋರ್ಕೊತಾ ಇದ್ದೀವಿ. ನಮ್ಮ ಸ್ವಾತಂತ್ರ್ಯ ಬಂದು 76 ವರ್ಷ ಆಗ್ತಾಯಿದೆ. ಇದುವರೆಗೂ ಕರ್ನಾಟಕದಲ್ಲಿ ದಲಿತ ಸಿ ಎಮ್ ಅನ್ನೋದನ್ನು ನಾವು ಕಾಣೇ ಇಲ್ಲ. ಈಗ ಪಕ್ಕದ ರಾಷ್ಟ್ರ ತೆಲಂಗಾಣದಲ್ಲಿ ನಮ್ಮ SC ಜನಾಂಗ ಬಹುಸಂಖ್ಯಾತ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವರು ಕೊಟ್ಟಿದ್ದ ಪ್ರೆಷರ್ಗೆ ಡೆಪ್ಟಿ ಸಿ ಎಮ್ ಅನ್ನು ಮಾಡಿದ್ರು. ಇದೇ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರೋದು ನಮ್ಮ ದಲಿತರೇ. ಆದ್ದರಿಂದ ನಾವು ಇಲ್ಲಿ ಹೋರಾಟ ಮಾಡಿ CMನ ಪಡೀತೀವಿ. ಏನು KGF ನಗರದಲ್ಲಿ ಏನು ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತು ನಾವು ಬೆಳಗ್ಗೆ ಹೋದಾಗ ಮಾತಾಡ್ಕೊಂಡಿದ್ವಿ. ಏನಪ್ಪ ಅಂದರೆ ರಾಜ್ಯದಲ್ಲಾಗಲಿ ರಾಷ್ಟ್ರೀಯಲ್ಲಾಗಲಿ ನಾನು CM ಒಂದು ಕುರ್ಚಿಯನ್ನು ಹಿಡ್ಕೋಬೇಕು ಅನ್ನೋದೊಬ್ಬರು, ನಾನು ಕುರ್ಚಿಯನ್ನು ಹಿಡ್ಕೋಬೇಕು ಅನ್ನೋದೊಬ್ಬರು. 70 ಸಂವಿಧಾನ ಮತ್ತು ನಮಗೆ ಏನು ಇವತ್ತು 75 ವರ್ಷಗಳ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಮುಗಿದ್ರೇನೂ ಸಹ ಏನು ಇವ್ರು ಹೇಳ್ಕೊಳ್ತಾರೆ ನಮಗೆ ನಾನು ದಲಿತರ ಪರವಾಗಿ, ನಾನು ಅಸ್ಪೃಶ್ಯರ ಪರವಾಗಿ, ನಾನು ಅವ್ರ ಪರವಾಗಿ, ಇವ್ರ ಪರವಾಗಿ ಅಂತ ಹೇಳ್ಕೊಂಡು ಬರ್ತಾನೇ ಇರ್ತಾರೆ. ಯಾವಾಗ ಚುನಾವಣೆ ಮತಗಳು ಪಡೆದಾಗ ಚುನಾವಣೆಯಲ್ಲಿ ಮತಗಳು ಪಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತೇನೆ. ಇವತ್ತು ಅದೇ ಮತ ಪಡ್ಕೊಂಡಿರೋರು ಇವತ್ತು ಈ KGF ನಾವು ಏನು ಈ ಕರ್ನಾಟಕ ರಾಜ್ಯದಲ್ಲಿ 7.5 ಲಕ್ಷ ಜನ ಇದ್ದೀವಿ. ಇದರಲ್ಲಿ 80% ನಾವಿಲ್ಲಿ ದಲಿತರೇ ಇರೋದು. ಈ ದಲಿತರಿಗೆ CM ಸ್ಥಾನವನ್ನು ಕೊಡಬೇಕಂತೇಳಿ ಇವತ್ತು ನಮ್ಮ KGF ತಾಲೂಕಿನ ಎಲ್ಲ ದಲಿತ ಮುಖಂಡರು ಒತ್ತಾಯಿಸುತ್ತಿದ್ದಾರೆ. ಬಂಧುಗಳೇ, ಏನು ನಾವು ನಮಗೆ ರಾಷ್ಟ್ರೀಯ ಬೇಡ, ರಾಜ್ಯದಲ್ಲಿರ್ತಕ್ಕಂಥ CM ಅನ್ನು ಮಾಡೋಕ್ಕೆ 75 ವರ್ಷ ಬೇಕಾಗಿದೆಯಾ? ನೀವು ಇವತ್ತು ಕಾಂಗ್ರೆಸ್ನವರು DK ಶಿವಕುಮಾರ್ ಆಗ್ಬೋದು, ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಮತ್ತು ಯಾರ್ಯಾರೋ ಅವರವರು ಒಂದು ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಿಮಗೆಲ್ಲ ಅರಿವಿಲ್ವಾ? ಆದರೆ ದಲಿತ CM ಅನ್ನು ಮಾಡಬೇಕು. ಏನು ಮಾಡಬೇಕಂದ್ರೆ ಒಂದು 2.5 ವರ್ಷ ಕಾಲಾವಕಾಶ ಕೊಡೋಕೆ ಬೇಕಾಗಿಲ್ವಾ? 75 ವರ್ಷಗಳಿಂದ ನಾವು ಗುಲಾಮರಾಗೇ ಬದುಕ್ತಾ ಬರ್ತಾ ಇದ್ದೀವಿ. ಈಗ ನಮಗೆ ದಲಿತರ CM ಒಂದು ಕುರ್ಚಿಯನ್ನು ಬೇಕು ಅಂತೇಳಿ ಇವತ್ತು KGF ತಾಲೂಕಿನಲ್ಲಿ ಎಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಮುಂದಿನ ದಿವಸಗಳಲ್ಲಿ ಈ 2.5 ವರ್ಷ ಏನಾದರೂ CM ಸ್ಥಾನವನ್ನು ದಲಿತರಿಗೆ ಕೊಟ್ಟಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. BJP ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಂಧುಗಳೇ, ದಯವಿಟ್ಟು ನಮ್ಮ ದಲಿತರು ಏನು ಎಲ್ಲೆಲ್ಲಿ ಯಾವ ಒಂದು ಪಕ್ಷದಲ್ಲಿದ್ದೀರಾ ಆ ಪಕ್ಷದಲ್ಲಿ ಆಚೆ ಬನ್ನಿ, ಎದುರಿಸಿ ನಿಮ್ಮ ಒಂದು ಕುರ್ಚಿಯನ್ನು ಉಳಿಸ್ಕೊಳ್ಳಿ. ನೀವು ಯಾಕೆ ನಿಮ್ಗೆ ತಾಕತ್ತಿಲ್ವಾ? ಕೇಳೋಕ್ಕಾಗಲ್ವಾ? ಏನು ಶಿವಕುಮಾರ ಇರಬೇಕಾ? ಸಿದ್ದರಾಮಯ್ಯ ಇರಬೇಕಾ? ಪರಮೇಶ್ ಆಗಬಾರ್ದಾ? ಯಾಕ್ರಿ ನಮ್ಮ ದಲಿತರಿಗೆ ಕೊಡ್ತಾ ಇಲ್ಲ? ಅದ್ರ ದಲಿತರಿಗೆ ಕೊಡಬೇಕಂತೇಳಿ ನಮ್ಮ ಉದ್ದೇಶ. ಏನಾದರೂ ಮುಂದಿನ ದಿವಸಗಳಲ್ಲಿ ದಲಿತರಿಗೆ CM ಪಟ್ಟವನ್ನು ಕಟ್ಟಿಲ್ಲ ಅಂದರೆ ನಾವು ಕಾಂಗ್ರೆಸ್ ಆಗಲಿ BJP ಆಗಲಿ ನಾವು ಹೊರತುಪಡಿಸಿ ಏನು ಎಲೆಕ್ಷನ್ ಅಂದರೆ ಚುನಾವಣೆ ಬಂದಾಗ ಎಲ್ಲ ಮತವನ್ನು ಬೈಕಟ್ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ದಲಿತರೇನು ಅಷ್ಟು ಸುಮ್ಮನೆ ಕೂತ್ಕೊಂಡಿರೋ ಬಂಧುಗಳೇ, ದಲಿತರು ಹುಲಿಗಳಂತ ಹುಟ್ಟಿದ್ದಾರೆ, ಏನು ಬೇಕೋ ಮಾಡೋದಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಮನವಿ ಮಾಡ್ತಾ ಇಲ್ಲ ನಿಮ್ಮ ಹತ್ರ, ನಾವು ನಿಮಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಏನಂತ? ದಲಿತ CM ಮಾಡಲೇಬೇಕು, ದಲಿತರನ್ನು CM ಆಗಿ ನೀವೇ ಮಾಡಲೇಬೇಕು ಅಂತೇಳಿ ಇವತ್ತು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಂಧುಗಳೇ, ಜೈ ಭೀಮ್, ಜೈ ಪ್ರಬುದ್ಧ ಭಾರತ.